ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ವಿಮೆ ಕೂಡ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ರಾಜ್ಯ ಬಜೆಟ್‌ನಲ್ಲಿ ಕೂಡ ಮಂಡನೆ ಆಗಿರುವಂತದ್ದು ಬೆಳೆ ಹಾನಿ ವಿಮೆಗೆನೆ ಸಾಕಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಹಾಗಾದ್ರೆ ಎಷ್ಟು ದುಡ್ಡು ಅಂತ ನೀವು ತಿಳ್ಕೊಂಡಿದ್ದೀರಿ? 6,213 ಕೋಟಿ ಬೆಳೆ ಹಾನಿ ವಿಮೆಗೆ ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಇದರ ಜೊತೆಗೇನೆ ಬಹುದಿನದಿಂದ ಕಾಯ್ತಾ ಇರುವಂತಹ ಒಂದು ವಿಷಯ ಅದೇನಂದ್ರೆ ಸಾಲ ಮನ್ನಾ ಆಗತ್ತೆ ಅಂತ ಬಹು ನಿರೀಕ್ಷೆಯಲ್ಲಿ ಎಲ್ಲ ರೈತರು ಕೂಡ ಇದ್ರು. ಹಾಗಾದ್ರೆ ಎಷ್ಟರಷ್ಟು ಸಾಲ ಮನ್ನಾ ಆಗುವುದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಈ ಒಂದು ಸಾಲ ಮನ್ನಾ ಆಗತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಸೊ ನಾವು ಮುಖ್ಯವಾಗಿ ಮೊದಲು ಬೆಳೆ ಹಾನಿ ವಿಮೆಯ ಬಗ್ಗೆ ಮಾತನಾಡೋಣ. ಯಾಕಂದ್ರೆ ಇದೀಗ ಜಮಾ ಆಗ್ತಾ ಇರುವಂತದ್ದು ಇದೆ. ಸೊ ಹಾಗಾಗಿ 30,000 ತನಕ ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇರುವಂತದ್ದು. ಇದನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಇದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು 6,213 ಕೋಟಿ ಹಣ. ಸೊ ಹೀಗಾಗಿ ವಿಡಿಯೋ ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಬೆಳೆ ಹಾನಿ ವಿಮೆಗೋಸ್ಕರ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದು ನಮ್ಮ ರಾಜ್ಯದಲ್ಲಿ 51 ಲಕ್ಷ ರೈತರಿದಾರಂತೆ. 51 ಲಕ್ಷ ಮೇಲೆ ಚಿಲ್ಲರೆ ರೈತರಿರುವಂತದ್ದು. ಅಷ್ಟೆಲ್ಲ ರೈತರಿಗೋಸ್ಕರ ದುಡ್ಡನ್ನ ಇಲ್ಲಿ ಕೊಡಲಾಗಿದೆ. ಬೆಳೆ ಹಾನಿ ವಿಮೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಈಗ 30,000ಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗ್ಬಿಟ್ಟಿದಾವೆ. ಸೊ ಆ ಎಲ್ಲ ಭೂಮಿಗಳಿಗೂ ಕೂಡ ಈಗ ದುಡ್ಡನ್ನ ಒದಗಿಸಿ ಕೊಡ್ಬೇಕಲ್ವಾ. ಸೊ ರೈತ ಸಂಕಷ್ಟಕ್ಕೆ ಈಡಾಗಿರ್ತಾನೆ. ಬೇಸಿಗೆ ಬಿದ್ರೆ ನೀರಿರೋದಿಲ್ಲ ಉಣಿಸ್ಲಿಕ್ಕೆ. ಈ ಕಡೆ ಮಳೆ ಹೆಚ್ಚಾಗಿ ಆಗಿಬಿಟ್ರೆ ಬೆಳೆಗಳು ನಾಶ ಆಗಿಬಿಡೋದು. ಈ ರೀತಿ ಆಗೋದ್ರಿಂದ ರೈತರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದರೆಲ್ಲದರ ಮೇರೆಗೆ ರೈತರಿಗೆ ಈಗಾಗಲೇ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಸಾಲ ಸೂಲಗಳನ್ನ ಮಾಡ್ಕೊಂಡು ರೈತ ಬೆಳೆಗಳನ್ನ ಬೆಳೆದಿರ್ತಾನೆ. ಆ ಬೆಳೆಗಳು ಬೆಳೆದಿರತಕ್ಕಂಥದ್ದು ಅದಕ್ಕೆ ಫಲ ಸಿಕ್ಕಿರೋದಿಲ್ಲ. ಹೀಗಾಗಿ ಈ ಒಂದು ರೈತರಿಗೆ ಈ ಒಂದು ಸಾಲ ಮನ್ನಾ ಕೊಡುವಂತದ್ದು, ಜೊತೆಗೆ ಬೆಳೆ ಹಾನಿ ವಿಮೆಯನ್ನ ಕೊಡುವಂತದ್ದು. ಸೊ ಬೆಳೆ ಹಾನಿ ವಿಮೆ ಈಗಾಗಲೇ ಸ್ನೇಹಿತರೆ ಕಲಬುರಗಿ ಸೇರಿದಂತೆ ಬೀದರ, ಗದಗ, ಕೊಪ್ಪಳ, ಬೆಳಗಾವಿ, ವಿಜಯನಗರ, ರಾಯಚೂರು, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಿಕ್ಕೆ ಮುಂದಾಗಿದೆ. ಸೊ NDRF ಕುಸ್ಕಿ ಜಮೀನಿಗೆ 8,500ರಿಂದ 21,500 ತನಕ ದುಡ್ಡು ಜಮಾ ಆಗ್ತಾ ಇರುವಂತದ್ದು. ಸೊ ಈಗ ನಿಮ್ಮ ಹೊಲ ಗದ್ದೆಗಳಲ್ಲಿ ಎಷ್ಟು ನಷ್ಟ ಆಗಿರತ್ತೋ ಅದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗುವಂತದ್ದು. ಯಾಕಂದ್ರೆ ಒಬ್ಬೊಬ್ರು ಅಡಿಕೆ ಬೆಳೆದಿರ್ತಾರೆ, ಮಾವು ಬೆಳೆದಿರ್ತಾರೆ. ಸೊ ಅದರ ಆಧಾರದ ಮೇಲೆ ನಿಮ್ಗೆ ದುಡ್ಡು ಕೊಡುವಂತದ್ದು. ಹವಾಮಾನ ಆಧಾರಿತ ಬೆಳೆ ವಿಮೆನೂ ಕೂಡ ಜಮಾ ಆಗುವಂತದ್ದು. ಸೊ ಏನಾದ್ರೂ ನಿಮ್ಮಲ್ಲಿ ಸರಿಯಾಗಿ ದುಡ್ಡು ಜಮಾ ಆಗ್ಲಿಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಹೋಗಿ ಭೇಟಿ ಕೊಡಬಹುದಾಗಿರತ್ತೆ, ಅಥವಾ ಕೃಷಿ ಸಚಿವಾಲಯದಲ್ಲಿ ಕೂಡ ಹೋಗಿ ಭೇಟಿ ಕೊಡಬಹುದಾಗಿರತ್ತೆ. ಜಂಟಿ ಸರ್ವೆ ಈಗಾಗಲೇ ಆಗ್ತಾ ಇದೆ. ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದ್ದು. ಹಾಗಾಗಿ ಈಗಾಗಲೇ ಬಿಡುಗಡೆ ಮಾಡಿರ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ರಿಲೀಸ್ ಮಾಡಲಾಗಿದೆ. 6,213 ಕೋಟಿ. ಇಷ್ಟೆಲ್ಲ ದುಡ್ಡನ್ನ ರಿಲೀಸ್ ಮಾಡಿ ಬಹಳಷ್ಟು ರೈತರಿದ್ದಾರೆ, ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಬೇಕಲ್ವಾ. ಸಣ್ಣ ಪುಟ್ಟ ರೈತರಂತರೂ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ. ಹಾಗೆ ಬೆಳೆಗಳನ್ನ ಬೆಳೆದಿರ್ತಾರೆ. ಈ ಕಡೆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ, ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಗೋದಿಲ್ಲ. ಹೀಗಾಗಿ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ರೀತಿ ಪ್ರಕರಣಗಳನ್ನ ಸಾಕಷ್ಟು ಕಡೆ ನಾವು ನೋಡಿದೀವಿ. ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕಲ್ವಾ. ಸೊ ರೈತರು ದೇಶದ ಬೆನ್ನೆಲುಬು ಅಂತ ಬರೀ ನಾವು ಬಾಯಿ ಮಾತ್ಲಿಕ್ಕೆ ಇರೋದಲ್ಲ, ಅವರಿಗೆ ಏನು ಸಂಕಷ್ಟ ಬಂದಿರುತ್ತೋ ಅದನ್ನ ಪರಿಹಾರದ ಮೂಲಕ ನಾವು ಇದನ್ನ ಕರಿಬಹುದು. ಹೀಗಾಗಿ ರೈತರಿಗೆ ಏನೇ ತೊಂದರೆ ಬಂದ್ರು ಸರ್ಕಾರ ಮೊದಲು ಎಚ್ಚೆತ್ಕೊಳ್ಬೇಕಂತ ನಮ್ಮ ಮನವಿ. ಯಾಕಂದ್ರೆ ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ನಾವು ತಿಂದು ಬದುಕ್ತಾ ಇರ್ತೀವಿ. ಸೊ ಹೀಗಾಗಿ ಆದಷ್ಟು ರೈತರ ಕಡೆನೂ ಕೂಡ ಗಮನವನ್ನ ಹರಿಸಬೇಕು ರಾಜ್ಯ ಸರ್ಕಾರ. ಇದರ ಮೇರೆಗೆ ಈಗ ರಾಜ್ಯ ಬಜೆಟ್ ನಲ್ಲಿ 6,213 ಕೋಟಿ ಹಣವನ್ನ ಬೆಳೆ ಹಾನಿ ವಿಮೆಗೋಸ್ಕರ ಮೀಸಲಿಟ್ಟಲಾಗಿದೆ. ಇದರ ಜೊತೆಗೇನೆ ಸ್ನೇಹಿತರೆ 83 ಲಕ್ಷ ರೈತರಿಗೆ, ಸೊ ಬಹಳ ದಿನದಿಂದ ನೀವು ಕೇಳ್ತಾ ಇದ್ರಲ್ಲ ಸಾಲ ಮನ್ನಾ ಆಗತ್ತೆ, ಈ ಸಾಲ ಮನ್ನಾ ಮಾಡೋದಾದ್ರೂ ಯಾವಾಗ ಆ ರೀತಿ ಅಂತ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಸಭೆಗಳು ಕೂಡ ಆದ್ವು. ಯಾಕಂದ್ರೆ ಈಗ ಒಂದು ಬಜೆಟ್ ಮಂಡನೆ ಆಗ್ತಾ ಇದೆ ಅಂದ ಬಳಿಕ ಡೈರೆಕ್ಟ್ ಆಗಿ ಬಜೆಟ್ ಮಂಡನೆಯಲ್ಲಿ ಹೋಗಿ ವಿಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೊದಲೇ ಪೂರ್ವವಾಗಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿಸಿ ಸಭೆಗಳನ್ನ ಕರೆದು ಆಯಾ ಇಲಾಖೆದಿಂದ ಏನೇನ್ ಸೌಲಭ್ಯಗಳು ಸಿಗಬೇಕು, ಏನ್ ಸರಿಪಡಿಸಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಕೊಡಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗಲಿರುತ್ತೆ. ಸೊ ಹಾಗೆಯೂ ಕೂಡ ಇಲ್ಲಿ
ಸಾಲ ಮನ್ನಾ ಆಗೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಸಾಲ ಮನ್ನಾ ಅಂತೂ ಈಗ ಮೊದಲು ಕೂಡ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು, ಸಾಲ ಮನ್ನಾ ಆಗೋದಿಲ್ಲ ಆದ್ರೆ ಬೆಳೆ ಹಾನಿ ವಿಮೆಯನ್ನ ಕೊಡ್ತೀವಂತ. ಇದರ ಮೇರೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲ ಯೋಜನೆಯನ್ನ ಕೊಡುವಂಥದ್ದು. ಅಂದ್ರೆ 83 ಲಕ್ಷ ರೈತರಿಗೆ ಬಡ್ಡಿನೇ ಇರದ ಹಾಗೆ ದುಡ್ಡನ್ನ ಕೊಡೋದು. ನೀವು ಎಷ್ಟು ದುಡ್ಡನ್ನ ತೆಗೆದುಕೊಂಡಿರ್ತೀರಿ, ತಗೊಂಡ್ರಪ್ಪ 2 ವರ್ಷ ಟೈಮು, ಆದ್ರೆ ಎಷ್ಟು ದುಡ್ಡನ್ನ ತೆಗೆದುಕೊಂಡಿರ್ತೀರಿ ಅಷ್ಟು ದುಡ್ಡನ್ನ ವಾಪಸ್ ಕೊಟ್ರೆ ಸಾಕು ನಮಗೆ, ಅದಕ್ಕೆ ಬಡ್ಡಿಯನ್ನ ಕೊಡುವಂತಿಲ್ಲ. ಸೊ ಹೀಗಾದ್ರೆ ಇನ್ನೂ ಹೆಚ್ಚಿನ ಮತ್ತೇನ್ ಬೇಕಪ್ಪ. ಸೊ ಹೀಗಾಗಿ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲ ಕೊಡುವಂಥದ್ದು. ನಮ್ಮ ರಾಜ್ಯದಲ್ಲಿ ಬಡ ರೈತರು ಬಹಳಷ್ಟಾದ್ರೆ 53 ಲಕ್ಷ ತನಕ ಸಿಗಬಹುದು. ಯಾಕಂದ್ರೆ PM ಕಿಸಾನ್ ಯೋಜನೆಯಲ್ಲಿ ಕೂಡ 53,80,000 ರೈತರಿದ್ದಾರೆ, ಸಣ್ಣ ಪುಟ್ಟ ರೈತರು. ಸೊ ಹಾಗೆಯೂ ಕೂಡ ಇಲ್ಲಿ 83 ಲಕ್ಷ ರೈತರಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಬಡವರನ್ನ ದಾಟಿ ಶ್ರೀಮಂತ ರೈತರ ತನಕ ಹೋದ ಹಾಗೆ ಇದು. ಸೊ ಹಾಗಾಗಿ ಹೆಚ್ಚಿನ ರೈತರಿಗೆ ಇಲ್ಲಿ ಸೌಲಭ್ಯ ಸಿಗುವಂತದ್ದು. 83 ಲಕ್ಷರಿಗೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಒದಗಿಸಿಕೊಡುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೃಷಿ ಇಲಾಖೆಯು ಕೂಡ 8,313 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಕೃಷಿಯೇತರ ರೈತರಿಗೂ ಕೂಡ ಇದರಿಂದ ಬಹಳ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಕೃಷಿ ಇಲಾಖೆಗೆ ದುಡ್ಡು ಸಿಕ್ಕರೆ ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು. ನೀವು ಪಶು ಸಂಗೋಪನೆ ಅಂದ್ರೆ ಈಗ ಆಡುಗಳನ್ನ ಸಾಕಾಣಿಕೆ ಮಾಡೋದು, ಎಮ್ಮೆಗಳನ್ನ ಅದೇ ಆಕಳುಗಳನ್ನ, ಹೀಗೆ ಹಲವಾರು ಪಶುಗಳನ್ನ ನೀವು ಸಂಗೋಪನೆ ಪಾಲನೆ ಮಾಡುವಂತದ್ದಿದ್ರೆ ನಿಮಗೆ ಎಷ್ಟು ಇಟ್ಟಿದ್ದಾರೆ ಅಂದ್ರೆ 4,084 ಕೋಟಿಯಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರಂತೆ. ಹೌದು, ಇಷ್ಟು ದುಡ್ಡನ್ನ ನೀವೇನಾದ್ರೂ ಸಂಗೋಪನೆ ಮಾಡೋದು ಅಥವಾ ಕೃಷಿ ಸಾಕಾಣಿಕೆ ಮಾಡ್ತಿರ್ತೀರಲ್ಲ, ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಶೆಡ್ ಕಟ್ಟಲಿಕ್ಕೆ, ಅದೇ ರೀತಿಯಾಗಿ ಶೆಡ್ಗಳಲ್ಲಿ 2 ಆಕಳುಗಳನ್ನ ಖರೀದಿ ಮಾಡಿಕೊಂಡು ಅದನ್ನ ಬೆಳೆಸಲಿಕ್ಕೆ, ಹೀಗೆ ನಿಮಗೆ ದುಡ್ಡಿನ ಸಹಾಯವನ್ನ ಸರ್ಕಾರದಿಂದ ಒದಗಿಸಿ ಕೊಡಲಾಗುತ್ತೆ. ಅದಕ್ಕೋಸ್ಕರ 4,084 ಕೋಟಿಯಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ರೈತರಿಗೆ ಕೊಟ್ಟಿರ್ತಕ್ಕಂತಹ ಗುಡ್ ನ್ಯೂಸ್ ಕಣ್ರಿ. ಸೊ ನಾನು ಇಂಪಾರ್ಟೆಂಟ್ಸ್ ಗಳನ್ನ ಅಷ್ಟೇ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಬೇಸಿಕ್ ಈಗ ಬೇರೆ ಬೇರೆ ಇಲಾಖೆಗಳಿಗೆ ದುಡ್ಡು ಮೀಸಲಿಟ್ಟಿರ್ತಾರಲ್ಲ ಅದನ್ನೆಲ್ಲ ಏನ್ ಹೇಳ್ತಾ ಇಲ್ಲ, ಆದ್ರೆ ರೈತರಿಗೋಸ್ಕರ ಸ್ಪೆಷಲಿ ಏನ್ ಮೀಸಲಿಡ್ತಾ ಇದ್ದಾರೆ, ಕೃಷಿ ಇಲಾಖೆಗೆ ಇಟ್ಟಿದ್ದೆ ಆದ್ರೆ ಅದು ರೈತರಿಗೆ ಒದಗಿಸಿ ಕೊಡುವಂತದ್ದು. ಹೀಗೆ ಅದಕ್ಕೋಸ್ಕರ ಕೃಷಿ ಇಲಾಖೆಗೂ ಕೂಡ 8,313 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲವೂ ಕೂಡ ನಿಮಗೋಸ್ಕರ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಕ್ರಮವನ್ನ ಕೈಗೊಂಡಿದೆ ಅಂತ ಹೇಳ್ಬೋದು. ಸೊ ಈ ಬಜೆಟ್ ನಲ್ಲಿ ರೈತರಿಗಂತೂ ಈ ಬಾರಿ ಗುಡ್ ನ್ಯೂಸ್ ಅಂತೂ ಸಿಕ್ಕಿದ್ದೆ. ಆದ್ರೆ ನೀವು ಪಡ್ಕೊಳ್ತಿರೋ ಇಲ್ವೋ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಮೀಸಲಿಟ್ಟು ಅದನ್ನ ಮತ್ತೆ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಕೆ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ಹೊಡೆತ ಬೀಳುವಂತದ್ದು. ಸದ್ಯಕ್ಕೆ ಬೆಳೆ ಹಾನಿ ವಿಮೆ ಆಲ್ರೆಡಿ ಜಮಾ ಆಗ್ತಾ ಇರಲಿಲ್ಲ, ಈಗ್ಲಾದ್ರೂ ಜಮಾ ಆಗತ್ತೆ ಅಂತ ನಾವು ಕಾಯ್ದು ನೋಡ್ಬೇಕಾಗಿದೆ. ಬಹುತೇಕ ಬಹಳಷ್ಟು ರೈತರು ಎಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ, ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ. ರಾಜ್ಯ ಸರ್ಕಾರದಲ್ಲಿ ಒಂದು ಮನವಿ, ಆದಷ್ಟು ಬೇಗ ಈ ಎಲ್ಲ ದುಡ್ಡುಗಳನ್ನ ಕ್ಲಿಯರ್ ಮಾಡ್ಬೇಕಂತ. ಜೊತೆಗೆ ಈಗಾಗಲೇ ಯಾವ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಮೀಸಲಿಡಬೇಕಾಗಿತ್ತು ಕೊಡಬೇಕಾಗಿತ್ತು ಅವುಗಳನ್ನು ಕೊಡಬೇಕು. ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಕೂಡ ಹಿಂಬಾಕಿ ಹಣವನ್ನ ಕೊಡಬೇಕಾಗಿತ್ತು, 36 ತಿಂಗಳ ಹಿಂಬಾಕಿ ಹಣವನ್ನ, ಅದರಲ್ಲಿ 26 ತಿಂಗಳ ಹಿಂಬಾಕಿ ಹಣವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನಾದ್ರೂ ಈಗ ಕ್ಲಿಯರ್ ಮಾಡಬಹುದಾಗಿದೆ. ಸೊ ಅಷ್ಟಕ್ಕೆ ಈ ಒಂದು ಇನ್ಫಾರ್ಮೇಶನ್ ಇತ್ತು. ಸಾಲ ಮನ್ನಾ ಆಗೋದಿಲ್ಲ, ಆದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗತ್ತೆ. ಜೊತೆಗೆ ಬೆಳೆ ಹಾನಿ ವಿಮೆ ಕೂಡ ನಿಮಗೆ 30,000ದಷ್ಟು ಸಿಗತ್ತೆ. ಇದಕ್ಕಿಂತ ಇನ್ನೇನ್ ಬೇಕನ್ರಿ. ಸೊ ಹಾಗಲ್ಲ, ಈ ಒಂದು ವಿಷಯವನ್ನ ನೀವು ನೋಡಿದ್ದಕ್ಕೆ ಧನ್ಯವಾದ. ಈ ಒಂದು ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದಿಷ್ಟು ಇನ್ಫಾರ್ಮೇಶನ್ ತಿಳಿಸಿ.